ಸೀತಾಪದ ಆ ಶಶಿಧರನಕ್ಕೆ ಮೇಲೆ ಓದಿದ ನಿನ್ನ ಪ್ಲಾನ್ ಏನಾಯ್ತು? ನೋಡ್ರ ಫುಲ್ ಸಕ್ಸಸ್ ಆಯ್ತು ನೋಡಿ. ನಾ ಹೇಳೋದು ತಳ ಇಲ್ಲರಿ. ಮನೆಗೆ ಹೋದ ಕೂಡಲೇ ಹತ್ತಿರ ಬೆಂಕಿ ದಣ 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 ಉರಿಯಕತ್ತು. ನೀರ್ ಹಾಕಿದ್ರು ಆಗ್ಲಿಲ್ಲ, ಮತ್ತೆ ಹತ್ತಲಕತ್ತು. ಮತ್ತೊಂದ್ ಸರಿಗೆ ನೀರ್ ಹಾಕಿದ್ರೆ ಹಂಗ ಆಗ್ತದು. ಹತ್ತಬೇಕಾಯ್ತು, ದಣ ದಣ ಹತ್ತರಿ ಉರಿ. ಹತ್ತಿ ಉರಿಯಲೇಬೇಕು ಸೀತಾಪದ, ಬೆಂಕಿ ಹತ್ತಿ ಉರಿಯಲೇಬೇಕು. ಅಂದು ಆ ಬೀರ ನನಗೆ ಮಾತನಾಡಿ ನೋಡಿದರೆ ಅವನು ಜೀವಂತ ಸುಡಲೇಬೇಕು. ಅಂದಾಗ ನನ್ನ ಹೊಟ್ಟೆಯಲ್ಲಿ ಹತ್ತಿದ ಬೆಂಕಿ ಆರುತ್ತದೆ. ಈಗಲಾದರೆ ನಿಮ್ಮ ತೀರ್ಮಾನವೇ ನನ್ನ ತೀರ್ಮಾನ. ರಣಧೀರನಾದರೂ ಸರಿ, ಎಳೆದ ತಂದು ಕಡೆಗೆ ಹಾಕುವುದೇ ಈ ಮಾಂತ್ರಿಕನ ಕೆಲಸ. ನೋಡ್ರ ನೀವು ಕಾಣೋದು ಕೈ ಯಾಕೆ ಹೊರಸು ಮಾಡ್ಕೋತೀವಿ? ನಿಮ್ದು ಹತ್ತದ ಉರಿ ದಣ ನೋಡ್ರ ಮುಂದೆ ನೋಡಿ. ಆದರೆ ಹಿಂದೆ ಮುಂದೆನ್ನುವ ಅಪಸ್ವರದ ಮಾತು ನಿಲ್ಲಿಸಬಿಡುತ್ತಿದ್ದ ಈ ವೀರನಗೌಡ ಕಂಡಿಟ್ಟನು ಅಂದ್ರಲ್ಲ. ಒಬ್ಬ ಅನಾಥನ ಮಗ ನನಗೆ ಎದುರಾಗಿ ನಿಂತಿದವನನ್ನ ಎತ್ತರದ ಮಾಮರ, ಎತ್ತರದ ಕೋಗಿಲೆ, ಆ ಹಾಡುವ ಕೋಗಿಲೆ ಕಂಠವನ್ನು ಕತ್ತರಿಸಿದವರು. ನನ್ನ ಆತ್ಮಕ್ಕೆ ಶಾಂತಿ. ನಾನು ಒಂದು ಸಲ ವಿಧಾನಸೌಧದಲ್ಲಿ ಕುಳಿತಿದ್ದೆ. ಇಡೀ ಸದನವೇ ಗಡಗಡನೆ ನಡುತ್ತದೆ. ನಾನು ಒಂದು ಸಲ ರಸ್ತೆ ನಡೆದರೆ ಇಡೀ ಹೆಣ್ಣು ಗಂಡು ಕುಲವೇ ಕೈ ಎತ್ತಿ ಬದಿಗೆ ಹಿಂದೆ ಸರಿಯುತ್ತವೆ. ಅಂದಾಗ ಸೀತಾ ಆ ಶಶಿಯಿಂದ ಹಾಕಿಸ್ಕೋಬೇಕಂತ. ಗೌಡ್ರ ಅವೆಲ್ಲ ರೆಡಿ ಅದನ್ರಿ. ನೀವೇ ನಿಮ್ಮ ತಂಗಿಗೆ ತಿಳಿಸಿ ಹೇಳ್ತಾರೆ ಗೌಡ್ರ. ಅವೆಲ್ಲ ರೆಡಿ ಆಗನ್ರಿ, ನೀವೆಲ್ಲ ತಿಳಿಸಿ ಹೇಳ್ಬೇಕಾಗ್ತೀರಿ ಗೌಡ್ರ. ಲಗ್ನ ಆಗಿ ಮಾತಾಗಾದ ಎಲ್ಲ ಪಲ್ಲಂಗ ಕೊಟ್ಟು ಮ್ಯಾಕ್ ತೆಳೆ ಹಚ್ಚಬೇಕಾಗಿತ್ರಿ. ಹೌದು, ಆ ಕೆಲಸ ಇವಾಗಲೇ ಮಾಡ್ತೇನೆ. ನೀವು ಅದನ್ನ ಮಾಡಿದ್ರೆ ಇವತ್ತೇ ಆ ಶಶಿನ ಇವತ್ತೇ ಕರೆ ತರ್ತೀನಿ ಇಲ್ಲಿಗೆ. ಶಿಸ್ತಾಗೆ ಸಂಗೀತ ಧರಿಸಿ ಉಳಿಸಿ ಬಿಡಮು ತುತ್ತುರಿ. ಆಮೇಲೆ ಹತ್ತದ್ರಿ ಬೆಂಕಿ ಉರಿ. ಎತ್ತರ ಇರಬೇಕು ನಿನ್ನಂತ ಕಳ್ಳನರೇ. ಫುಲ್